ಹಾಸನದಲ್ಲಿ ನಡೆದಿರ್ತಕ್ಕಂಥ ಅವ್ರ ಕುಟುಂಬಕ್ಕೆ ಆಗಿರ್ತಕ್ಕಂಥದ್ದು. ನಾನು ಇನ್ನೂ ಒಂದು ಮಾತು ಹೇಳ್ತೀನಿ, ಏನಾಯ್ತು ರೇವಣ್ಣನ ಬಿಟ್ಬಿಡಿ, ಪ್ರಜ್ವಲ್ ರೇವಣ್ಣ ಇಷ್ಟೆಲ್ಲ ಅನಾಹುತ ಮಾಡಿದನಲ್ಲ, ಅವ್ರ ಅಪ್ಪ ಅಮ್ಮ ಕತ್ತೆ ಕಾಯ್ತಿದ್ರ ಅಂತ. ಅದ್ರ ಜೊತೆಗೆ ಇನ್ನೊಂದು ಅಪ್ಪನು ಆ ಕಡೆಗೆ ಮಗೆ ಕಡೆಗೆ ಅವ್ಳು ಯಾರೋ ಹೇಳಿಲ್ವಾ? ಅಲ್ಲ ಕೃಷ್ಣವ್ರಿಗೆ ಕೇಳಿಲ್ಲ ಅಂತ ಕಾಣುತ್ತೆ. ಒಂದ್ ಕಡೆಗೆ ಅಪ್ಪಂದು ಹೋಯ್ತಾನೆ, ಒಂದ್ ಕಡೆಗೆ ಮಗ ಬಂದು ಹೋಯ್ತಾನೆ ಅಂತ ಅವಳಾರು ಸಂತ್ರಸ್ತು ಹೇಳಿದ್ರೆ ನಾವ್ ಹೇಳಿರೋದಲ್ಲ. ಆಮೇಲೆ ಇನ್ನೊಂದು ಗೊತ್ತಾ, ನಾನು ಇನ್ನೊಂದು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ. SIT ರಚನೆ ಮಾಡಿದ್ದಾರೆ, ಅದನ್ನ ತನಿಖೆ ಆಗಲಿ, ಇದೆಲ್ಲ ಆಗಲಿ, ಇದ್ರ ಬಗ್ಗೆ ಯಾವುದು ಎರಡನೇ ಮಾತಿಲ್ಲ. ತಪ್ಪು ಏನಾದ್ರು ಇಂಥ ನಮಗೆ ನೋವಾಗಿರೋದು ಇವತ್ತು ದೊಡ್ಡಗೌಡರು ಈ ವಯಸ್ಸಲ್ಲಿ ಇವನ್ನೆಲ್ಲ ಯೋಚನೆ ಮಾಡುವಂತ ಚಿಂತೆಗೆ ತಂದ್ರಲ್ಲ ಇವರೆಲ್ಲವ ಅನ್ನೋದು ದೊಡ್ಡ ಯೋಚನೆ. ನಾನೊಬ್ಬ ಒಕ್ಕಲಿಗ ಜನಾಂಗದವನಾಗಿ ನಮ್ಮ ದೊಡ್ಡ ನಾಯಕರ ಬಗ್ಗೆ ನಾವು ಅದೇ ನಮ್ಗೆ ಯೋಚನೆ. ಪಾಪ ಅದನ್ನ ಅಲ್ಲಿ ಬರೀ ನಾನೇ ಮಡಿಕೊಂಡಿದ್ರೆ ಯೋಚನೆ ಮಾಡೋಕ್ಕಾಗತ್ತೆ? ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ನಿಮಗೂ ನಾವೆಲ್ಲ ಅವ್ರ ಬಗ್ಗೆ ನೋವು ಅನುಭವಿಸ್ತಾ ಇದೀವಪ್ಪ ಅಂತ ಹೇಳಿ. ಇಲ್ಲ, ನಾನು ಹೇಳಿದೆ, ನಾನು ಇದುವರೆಗೂ ಹೇಳಿದ್ದೆಲ್ಲ ಇನ್ನೇನಂತ ಮಾಡಿದ ಪಾಪ ಆಡಿದರ ಬಾಯಿಲಿ ಇಲ್ಲ. ನಾನು ನಿಜ ಹೇಳ್ತೀನಿ ಕೇಳಿ, ನಮ್ಮಂತ ಒಬ್ಬ ಯುವಕರನ್ನ ನಾನಿವತ್ತು ಎಲ್ಲೋ ಇರ್ತಿದ್ದೆ ಆ ಘಟನೆ ನಡೀತಿದ್ರೆ, ಬಟ್ ನನಗೆ ಸಂಬಂಧ ಇಲ್ಲ, ಅನುಭವಿಸಿದ್ದೀನಿ. ಅನುಭವಿಸಂಗ್ ಮಾಡಿದಾರ ಅವರು ಇವರೇ, ಅದ್ರ ಪಾಪವೇ ಇವತ್ತಿಂಥವೆಲ್ಲನೂ ಅನುಭವಿಸ್ಬೇಕಾಗಿ ಬಂದಿರೋದು. ಯಾರ ಕುಟುಂಬದ ಬಗ್ಗೆ? ದೇವೇಗೌಡರ ಬಗ್ಗೆ ನಮಗೆ ಗೌರವ ಇದೆ ರೀ, ನನಗೇನೇ ಇರಲಿ. ನೋಡಿ ಕೇಳಿ, ದೇವೇಗೌಡರಿಗೆ ಸಾಯೋ ಕಡೆ ಸರಿ ಇಂಥ ಸಂದರ್ಭದಲ್ಲಿ ಇವೆಲ್ಲನೂ ನೋಡುವಂಥ ಕರ್ಮ ಬಂತಲ್ಲ ಅಂತ ನೋವಿದೆ. ಬಟ್ ಇದೆಲ್ಲ ನಾನು ಒಂದೇ ಹೇಳ್ತೀನಿ, ದೇವೇಗೌಡರಿಗೂ ಕೇಳ್ತೀನಿ, ಕುಮಾರಸ್ವಾಮಿ ಅವ್ರಿಗೂ ಕೇಳ್ತೀನಿ. ದೇವರಾಜ್ ಅಂತ ಒಬ್ಬ ವಕೀಲ ಕಳೆದ 2 ವರ್ಷದಿಂದ ಯೂಟ್ಯೂಬ್ ಹೊಡೆದ್ರೆ, ರೇವಣ್ಣ ನಿನ್ನ ಪೆನ್ ಡ್ರೈವ್ ಹೋವೆ, ರೇವಣ್ಣನ ಮಗನೋ ಪೆನ್ ಡ್ರೈವ್ ಹೋವೆ, ಬಿಡ್ತೀನಿ ಅಂತಿದ್ದಲ್ಲ, ಕತ್ತೆ ಕಾಯ್ತಿದ್ರ ಇವ್ರಾಗ? ಕತ್ತೆ ಕಾಯ್ತಿದ್ರ ಅಂದೆ? ಅವತ್ತಲೇ ನೋಡ್ಬೋದಾಗಿತ್ತಲ್ಲ. ಅವನು ಕಿರಣ್ ಕಾರ್ತಿಕ್ ಅಂತಕ್ಕಂಥವ್ನು ಯಾರೋ ಒಬ್ಬ ಡ್ರೈವರು, ಯಾರು ಮುಚ್ಚುಮರೆ ಮಡಿಯವ್ರ ಎಲ್ಲ ಯೂಟ್ಯೂಬ್ನಲ್ಲಿ ಕಾರ್ತಿಕ್ ಅನ್ನನು ನನ್ನ ಹೆಂಡತಿ ಒದ್ರು, ನನ್ನ ಮಗು ಹೋಯ್ತು, ನನ್ನ ಜಮೀನು ಬರ್ಸ್ಕೊಂಡ್ರಿ, ಇದೆಲ್ಲ ಆಗ್ಲೇ ಕುಮಾರಸ್ವಾಮಿ ಅವರು ಹೋಗಿ ಕೂತ್ಕೊಂಡು ಎಲ್ಲರನ್ನು ಸೇರಿಸ್ಕೊಂಡು ಇದನ್ನೆಲ್ಲ ಬಗೆಹರಿಸುವಂತ ಕೆಲಸ ಮಾಡ್ಬೋದಾಗಿತ್ತು. ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ ಅವ್ರಿಗೂ ಇದಾಗ್ಲಿ ಅಂತ ಇದ್ರೋ ಏನೋ ಗೊತ್ತಿಲ್ಲ. ಇದು ಒಂದ್ಕೊಂದು ಹೋಯ್ತಾ ಇದೆ. ನಮ್ದು ಒಟ್ಟಾರೆ ಗೌಡ್ರಿಗೆ ಇಂಥ ನೋವಾಗಬಾರ್ದಾಗಿತ್ತು. ಆ ಅಬಲೆಯರಿಗೆ, ಸಂತ್ರಸ್ತರಿಗೆ, ನೆರವಿಗೆ ಕುಮಾರಸ್ವಾಮಿ ಅವರು ಮುಂದೆ ಬರಬೇಕು. ಅದಕ್ಕೆಲ್ಲ ನಾವು ಜೊತೆಗೂಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಂದಿದ್ದೇನೆ. ಎಲ್ಲಿ ಹೆಂಗ್ ಸಾ ಈಗ ವಾದ, 1 ನಿಮಿಷ ಅಣ್ಣ ಕೇಳಿ, ವಾದ ಏನ್ ಬೇಕಾದ್ರೂ ಮಾಡ್ಬೋದು, ಅರ್ಥ ಆಯ್ತಾ? ಜನ ಯಾರು ದಡ್ರಲ್ಲ, ಹಳೆ ಕಾಲದಲ್ಲಿಲ್ಲ, ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ನಮ್ಮ ಡ್ರೈವರಿಗೆ ಬಂದಿದ್ದು ಪಿಕ್ಚರ್ ಎಲ್ಲವ, ನಮ್ಮ ಡ್ರೈವರ್ ಒಳನರಸೀಪುರದನು ರಿವೀಲ್ ಆಯ್ತಲೇವೆ, ದಿನ 50 ಬರ್ತಾವ ಅವನಿಗೆ, ದಿನಕ್ಕೆ 50. ಅಣ್ಣ 50 ಬಂದು ಅಂತ ನೆನ್ನೆ 50 ಕೊಟ್ಟ, ಮೊನ್ನೆ 50 ಕೊಟ್ಟ, ಆಚೆ ಮೊನ್ನೆ 50 ಕೊಟ್ಟ, ಈಗ ಬರುವ ಕೇಳಿದ್ರೆ ಅವಲ ಅಂದೆ, ಈಗ ಇನ್ನೂ ಬಂದಿಲ್ಲ ಕನ್ನಡ. ಏನಾಗಿದೆ ಗೊತ್ತಂದ್ರಿ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.